ಏನು ಬೋರ್ವೆಲ್ ಹಾಕ್ತೀವಿ? ಅಲ್ಲ, ಐಸೋಲೇಟೆಡ್ ಜಾಗ ಇದೆ. ಏನು ಅಭಿವೃದ್ಧಿ ಆಗಿದೆ ಇಲ್ಲಿ? ಏನು ಅಭಿವೃದ್ಧಿ ಆಗಿದೆ ಹೇಳಿ? ಏನಿದೆ ಆಜು ಬಾಜು? ನಾಳೆ ಶಾಲೆ ಮಕ್ಕಳು ಬಂದ್ರೆ ಅವ್ರು ಸುರಕ್ಷಿತ ಬೇಡ? ಹೆಣ್ಮಕ್ಳು ಇರ್ತಾವೆ ರಾತ್ರಿ ಹೊತ್ತಿನಾಗ. ಹಾಂ, ಯಾರು ರಕ್ಷಣೆ ಕೊಡೋರು ಅವರಿಗೆ? ಕಟ್ಬಿಟ್ಟು ಹೋಗ್ಬಿಡ್ತೀವಿ ನಾವು. ಹಾಂ, ನೀವು ಪ್ರಿನ್ಸಿಪಾಲ್, ನಿನಗೆ ಬುದ್ಧಿ ಇಲ್ಲ ನಿನಗೆ? ಎಲ್ಲರೂ ಕೊಟ್ಟರೆ ಅಲ್ಲಿ ತೊಗೊಂಡು ಹೋಗಿ ಪುರಿ ಸಡ್ಡೆ ಹಾಕಿ ನೀನಿಂತ ತಪ್ಪ ಹೇಳ್ತಾನೆ ಶಾಸಕರಂದ್ರೆ ಅಲ್ಲಿ ಓದ್ಸೋಕ್ಕಾಗಲ್ಲ ಅಂತ ಹೇಳ್ಬೇಕು. ಪುರಿ ಸಡ್ಡೆಗೆ ಹೋಗಿ ಹಾಕೋದ ಮಕ್ಕಳನ್ನ? ಏನು ಬೇರೆಯವ್ರ ಮಕ್ಕಳಂದ್ರೆ ಬಿಟ್ಟಿದ್ದಾರ? ಸರ್ಕಾರಿ ಶಾಲೆ ಅಂದರೆ ಏನಕ್ಕೆ ಕಿಮ್ಮತ್ತಿಲ್ಲ? ವಸತಿ ಶಾಲೆಗಳಂದ್ರೆ ಎದಕ್ಕೆ ಇಷ್ಟೊಂದು ದುಡ್ಡು ಖರ್ಚು ಮಾಡಿ ನಾವು ಮಾಡಬೇಕು? ನಾನು ಈ ಜಾಗ ಒಪ್ಪೋದು, ಈ ಜಾಗದಲ್ಲಿ ಆಗೋದಿಲ್ಲ. ನಾನು ಬೇರೆ ಜಾಗ ಕೊಡ್ತೀನಿ. ಅವ್ರು ಕಮಿಷನರ್ ಬಂದಿಲ್ಲ, ನಗರಸಭೆ ಹಾಂ, ಇಲ್ಕಲ್ಲಿಗೆ ಅಂತ ಇರೋದಲ್ಲ ಇದು. ಈಗ ಯಾವ ಭೂಮಿ ಯಾವ ಊರಾಗೈತಿ? ಚಿಕ್ಕೋಡಿ, ಕೋಲಾಳ, ಚಿಕ್ಕೋಡಗಲಿ ಗ್ರಾಮ ಪಂಚಾಯತಿ. ಹೌದಾ? ಮತ್ತು ಇಲ್ಲಾಕೆ ಬಂದ್ರಿ ಇಲ್ಕಲ್ ಬಿಟ್ಟು? ಇಲ್ಕಲ್ಗೆಲ್ಲ ಮುಂಚೆ ತೆಗೆದು ವಸತಿ ಶಾಲೆ ಹೋಬಳಿ ಹುಬ್ಳಿ ಅಲ್ಲ ಎಲ್ಲಿರ್ಬೇಕು? ನಾನು ಒಪ್ಪದು. ನಾನು ಅವರಿಗೆ ಸುರಕ್ಷಿತ ಮುಖ್ಯ. ಅಲ್ಲಿ ಇರುವಂಥ ಸಣ್ಣ ವಿದ್ಯಾರ್ಥಿ ಪಾಪ ಮನೆ ಬಿಟ್ಟು ಬಂದು ಮಕ್ಕಳು ತಂದೆ ತಾಯಿಗಳು ಅವ್ರ ವಿದ್ಯಾಭ್ಯಾಸ ಸಿಗಬೇಕು ಮಾಡಿ ರಾಜಕಾರಣ ಮಾಡುವಂಥದ್ದಲ್ಲ. ರಾಜಕಾರಣ ಮಾಡಬಾರ್ದು. ಇದರಲ್ಲಿ ಮಕ್ಕಳ ವಿಷಯದಲ್ಲಿ ಸರ್ಕಾರ ಇಷ್ಟು ಸವಲತ್ತು ಕೊಡುವಂಥದ್ದು ಉದ್ದೇಶ ಇದೆ. ಆ ಉದ್ದೇಶಗಳೇ ನೀರ್ಪಾಲಾಗ್ಬಿಡ್ತಾವೆ ಇಲ್ಲಿ. ಹಾಂ, ಅವ್ರಿಗೆ ಸುರಕ್ಷಿತನೂ ನೋಡ್ಕೋಬೇಕಲ್ಲ. ಅದಕ್ಕೆ ಹೇಳ್ತೀನಿ ಅವನಿಗೆ, ಅವನು ದೊಡ್ಡ ಅಲ್ಲವ ದಡ್ಡ. ಅವ ದಡ್ಡನಾಗೆ ಉಳಿತಾನ. ಪಾಪ ಕುರಿ ಸಡ್ನಾಗ ಹೋಗಿ ಮಕ್ಕಳನ್ನ ಹಾಕಿದ್ದ. ಅಲ್ಲಿ ಹೋಗಿ ನಾನು ಏನೋ ಈ ಮಂಜೂರಾತಿ ಮಾಡಿಸಿ ಬೆನ್ನತ್ತಿ ಟೆಂಡರ್ ಮಾಡಿಸಿ ಇವತ್ತು 17 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿಸಿದ್ದೀನಿ. ಇವನೇ ಮಾಡಿದ್ದು ಜಾಗ. ಇದು ಜಾಗ ಕೂಡ ಅವನ ಅವಧಿಯಲ್ಲೇ ಆಗಿದ್ದು 19ರಲ್ಲಿ. ಅದಕ್ಕೆ ನಾನು ಇದನ್ನು ನಿರಾಕರಿಸ್ತೀನಿ. ಈ ಜಾಗೆಯಲ್ಲಿ ನಾನು ಕಟ್ಟಡ ಮಾಡೋದಿಲ್ಲ. ಇದಕ್ಕೊಂದು ಒಳ್ಳೆಯ ಜಾಗ ಕೊಡ್ತೀನಿ. ಒಳ್ಳೆಯ ಜಾಗದಲ್ಲಿ ಆ ಮಕ್ಕಳಿಗೆ ಒಂದು ವಸತಿ ಶಾಲೆಯನ್ನು ನಾವು ಕಟ್ತೀವಿ. ಅದನ್ನು 1 ವರ್ಷದಾಗ ಕಟ್ಟಿ ಉದ್ಘಾಟನೆ ಕೂಡ ಮಾಡ್ತೀನಿ. ಆದರೆ ಈ ಜಾಗವನ್ನು ನಾನು ಒಪ್ಪೋದಿಲ್ಲ. ನನ್ನ ಮನಸ್ಸು ಒಪ್ತಾ ಇಲ್ಲ, ನಮ್ಮ ಸಾರ್ವಜನಿಕರು ಒಪ್ಪಂಗಿಲ್ಲ. ಯಾರು ಒಪ್ತೀರೇನ್ರಿ? ಇಂಥ ಜಾಗದಲ್ಲಿ ಇರೋದು ಮಕ್ಕಳು ನಮ್ಮ ಮಕ್ಕಳೇ ಆದರೂ ಅಷ್ಟೇ ಸರಿ, ಬೇರೆಯವ್ರ ಮಕ್ಕಳಾದರೂ ಅಷ್ಟೇ ಸರಿ. ಒಂದು ಇಲ್ಲಿ ಮೂಲಭೂತ ಸೌಕರ್ಯಗಳನ್ನು ಕೊಡೋಕ್ಕಾಗೋದಿಲ್ಲ. ಇಲ್ಲಿ ಕುಡಿಯೋ ನೀರಿಲ್ಲ, ಚರಂಡಿ ಇಲ್ಲ, ಸ್ಮಶಾನ ಕೂಡ ಇದೆ. ಇಂಥಲ್ಲಿ ಸುಡುಗಾಡದಲ್ಲಿ ತೊಗೊಂಬಂದು ಹಾಕುವಂಥದ್ದು ಉದ್ದೇಶ ಇವ್ರು ಮಾಡಿದ್ದಾರೆ. ಅಂದ್ರೆ ಇವ್ರು ಕೇರ್ಲೆಸ್ ಅಂತ. ಮಾನವೀಯತೆಗೆ ಗೌರವ ಇಲ್ಲ, ಮಕ್ಕಳ ಮೇಲೆ ಕಾಳಜಿ ಇಲ್ಲ, ಶಿಕ್ಷಣಕ್ಕೆ ಗೌರವ ಕೊಡುವಂಥವ್ರು ಮಾಡೋದಿಲ್ಲ. ಇದು ಒಳ್ಳೆಯ ಸುರಕ್ಷಿತವಾದ ಜಾಗದಲ್ಲಿ ನಾವು ಇದನ್ನು ಜಾಗ ನೋಡಿ ಅಲ್ಲಿ ಕಟ್ಟಡವನ್ನು ಪ್ರಾರಂಭ ಮಾಡ್ತೀವಿ. ಅಲ್ಲಿವರೆಗೂ ದಯವಿಟ್ಟು ಮಾಧ್ಯಮದವರಿಗೆ ವಿನಂತಿ ಮಾಡ್ಕೊಳ್ತೇನೆ, ಇದನ್ನು ನಾವು ವಿಷಾದವನ್ನು ವ್ಯಕ್ತಪಡಿಸ್ತೀನಿ. ಇದು ಸರ್ಕಾರ ನಮ್ಮ ಏನು ಅಧಿಕಾರಿಗಳಿಂದ ಆದಂಥ ಒಂದು ತಪ್ಪು. ಆ ಅಧಿಕಾರಿಗಳ ಮೇಲೆ ಕ್ರಮಕ್ಕೂ ಜರುಗಿಸ್ತೀನಿ, ನಾನು ಬಿಡೋದಿಲ್ಲ.